ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಶ್ರೀರಾಮನವಮಿ ನಗರದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ, ತೊಟ್ಟಿಲು ಸೇವೆ. ರಂದು ಬಿಜೆಪಿ ಅಭ್ಯರ್ಥಿಯಾಗಿ ರಾಜ ಅಮರೇಶ್ವರ ನಾಯಕ್ ನಾಮಪತ್ರ. ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಡಾ ಶಿವರಾಜ್ ಪಾಟೀಲ್. ಹೊರಗಿನ ಜಿಲ್ಲೆಯವರೆಂಬ ಭಾವನೆ ಕಾರ್ಯಕರ್ತರು ಜನರಲ್ಲಿ ಇಲ್ಲ. ಕುಮಾರ್ ನಾಯಕ್. ರಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಿ ಕುಮಾರ್ ನಾಯಕ್ ನಾಮಪತ್ರ. ರ್ಯಾಲಿ ಮೂಲಕ ಡಿಸಿ ಕಚೇರಿಗೆ ಎನ್ಎಸ್ ಬೋಸರಾಜು. ಚುನಾವಣಾ ಕರ್ತವ್ಯ ಲೋಪ, ಮಾನವಿ ಬಿಇಒ ಚಂದ್ರಶೇಖರ್ ದೊಡ್ಡಮನಿ ಅಮಾನತ್. ಶ್ರೀರಾಮನವಮಿ ಅಂಗವಾಗಿ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಸಂಭ್ರಮದಿಂದ ಜರುಗಿದವು. ನಗರದ ಸ್ಟೇಷನ್ ರಸ್ತೆಯ ಶ್ರೀರಾಮ ಮಂದಿರ, ಶ್ರೀ ಕೋದಂಡರಾಮ ದೇವಸ್ಥಾನ, ನಗರೇಶ್ವರ ದೇವಸ್ಥಾನ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ಶ್ರೀರಾಮ ದೇವರಿಗೆ ಅಭಿಷೇಕ, ಅಲಂಕಾರ ಮಾಡಲಾಗಿತ್ತು. ಭಕ್ತರು ವಿಶೇಷ ಪೂಜೆ ನೆರವೇರಿಸಿದರು. ಕೋದಂಡರಾಮ ದೇವಸ್ಥಾನದಲ್ಲಿ ರಥೋತ್ಸವ ನಡೆಯಿತು. ನೂರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದರು. ಶ್ರೀ ಜಯ ಜಯ ರಾಮ, ಜಯ ಜಯ ರಾಮ, ಜಯ ಜಯ ಲಕ್ಷ್ಮಣ, ಜಯ ಲಕ್ಷ್ಮಣ, ಜಯ ಹನುಮಾನ್. ಕ್ಯಾ ದೇವೆ ತುಳಸಿ, ಕ್ಯಾ ದೇವೆ ರಾಮ, ಲಕ್ಷ್ಮಣ, ಜಯ ಹನುಮಾನ್. ಜಯ ಜಯ ತುಳಸಿ, ಜಯ ಜಯ ಶ್ರೀರಾಮ ಮಂದಿರಗಳಲ್ಲಿ ಭಕ್ತರಿಗಾಗಿ ಪಾನಕ ವ್ಯವಸ್ಥೆ ಮಾಡಲಾಗಿತ್ತು. ನೂರಾರು ಭಕ್ತರು ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡೆದರು. ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ್ ಅವರು ನಾಳೆ ಗುರುವಾರ ಬೆಳಿಗ್ಗೆ 10:30ಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದು
ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಹೇಳಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಮೋರ್ಚಾ ಅಧ್ಯಕ್ಷರು, ಕಾರ್ಯದರ್ಶಿಗಳ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅತ್ತನೂರು ಕಲ್ಯಾಣ ಮಂಟಪಕ್ಕೆ ಕಾರ್ಯಕರ್ತರು ಬಂದು ಸೇರಬೇಕೆಂದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿದರೆ ಪಶ್ಚಾತ್ತಾಪ ಪಡಬೇಕಾದೀತು. ದೇಶದ ಸಮಗ್ರತೆ, ಐಕ್ಯತೆ ಮತ್ತು ಶಾಂತಿ ದೊರೆಯಲು ಬಿಜೆಪಿ ಅಭ್ಯರ್ಥಿಗೆ ಮತ ನೀಡಬೇಕು. ಭಾರತ ಇಂದು ವಿಶ್ವದಲ್ಲಿ ತನ್ನದೇ ಆದ ಘನತೆ ಪಡೆದುಕೊಂಡಿದೆ. ಪುನಃ ನರೇಂದ್ರ ಮೋದಿರವರನ್ನು ಪ್ರಧಾನಮಂತ್ರಿ ಮಾಡಿದರೆ ಮಾತ್ರ ಈ ದೇಶ ಆರ್ಥಿಕ ಸುಭದ್ರತೆ ಕಾಣುತ್ತೇವೆ ಎಂದರು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಜಂಟಿ ಅಭ್ಯರ್ಥಿಯಾದಂಥ ರಾಜಾ ಅಮರೇಶ್ವರ ನಾಯಕರವರು ರಾಜ್ಯ ನಾಯಕರ ಸಮ್ಮುಖದಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಸಮಸ್ತ ರಾಯಚೂರು ಜಿಲ್ಲೆಯ ಎಲ್ಲ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಎಲ್ಲ ಅವರ ಹಿತೈಷಿಗಳು ಅತ್ನೂರು ಫಂಕ್ಷನ್ ಹಾಲ್ DC ಆಫೀಸ್ ಎದುರುಗಡೆ ಬಂದು ಸೇರಬೇಕು. ಅಲ್ಲಿಂದ ಅವರು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ತಾವೆಲ್ಲರೂ ಬಂದು ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ನಮಸ್ಕಾರ. ವಿಧಾನ ಪರಿಷತ್ತು ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ವಕೀಲರು ಮಾತನಾಡಿ, 500 ವರ್ಷಗಳಿಂದ ಹೋರಾಟ, ತ್ಯಾಗ, ಬಲಿದಾನಗಳ ಮೂಲಕ ಹಿಂದೂ ಧರ್ಮದ ಕನಸು ರಾಮ ಮಂದಿರ ನನಸಾಗಿದೆ ಎಂದರು. ವೇದಿಕೆಯಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಉಟ್ಕೂರು ರಾಘವೇಂದ್ರ, ನಿಕಟಪೂರ್ವ ಅಧ್ಯಕ್ಷ ಬಿ ಗೋವಿಂದ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ನಾಗವೇಣಿ ಸೇರಿದಂತೆ ಅನೇಕರು ಇದ್ದರು. ಪಕ್ಷದ ಹಿರಿಯರು, ವಿವಿಧ ಮೋರ್ಚಾ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ಜಿಲ್ಲೆಯ ಹೊರಗೆ ನಗರು ಎಂಬ ಭಾವನೆ ಪಕ್ಷದ ಕಾರ್ಯಕರ್ತರು ಹಾಗೂ ಜನರಲ್ಲಿ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಹಾರ್ದಿಕ ಸ್ವಾಗತ ನೀಡಿ ಬೆಂಬಲಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ನಿಯೋಜಿತ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಅವರು ಹೇಳಿದ್ದಾರೆ. ಅವರಿಂದು ಶ್ರೀರಾಮ ನವಮಿ ಅಂಗವಾಗಿ ನಗರದ ನಿಜಲಿಂಗಪ್ಪ ಕಾಲೋನಿ ಶ್ರೀ ಕೋದಂಡ ರಾಮದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ವಿವಿಧ ಸಮುದಾಯ ಪಕ್ಷದ ಪ್ರಮುಖರು, ಕಾರ್ಯಕರ್ತರನ್ನು ಭೇಟಿ ಮಾಡಿ ಬೆಂಬಲಿಸಲು ಮನವಿ ಮಾಡಿರುವೆ. ಎಲ್ಲ ಕಡೆಯೂ ಉತ್ತಮ ಸ್ಪಂದನೆ ದೊರೆತಿದೆ. ಜಿಲ್ಲೆಯಿಂದಲೇ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಲು ಅವಕಾಶ ದೊರೆತಿರುವುದು ಆಡಳಿತಾತ್ಮಕ ಸೇವೆ ಸಲ್ಲಿಸಲು ಪ್ರೇರಣೆಯಾಗಿದೆ. ಜಿಲ್ಲೆಯ ಜನರ ಋಣ ತೀರಿಸಲು ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುವ ಅವಕಾಶ ನೀಡುವಂತೆ ಕೇಳುತ್ತಿದ್ದೇನೆ. ಜನರು ಆಶೀರ್ವಾದ ಮಾಡುವ ವಿಶ್ವಾಸವಿದೆ ಎಂದರು. जय सिया राम, जय जय सिया राम, जय सिया राम। अच्छा मीनप्पा साहब ನಾನು ಎಲ್ಲ ಕಡೆ ಈ ಲೋಕಸಭಾ ಕ್ಷೇತ್ರದ ವಿವಿಧ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಾನು ಹೋಗಿ ನನ್ನ ಪರಿಚಯವನ್ನು ಕಾರ್ಯಕರ್ತರಿಗೆ ಮಾಡಿಕೊಡ್ತಾ ಮತ್ತು ಪಬ್ಲಿಕ್ ಮೀಟಿಂಗ್ ಕೂಡ ನಾನು ಭಾಗವಹಿಸ್ತಾ ಸಾಕಷ್ಟು ಪ್ರಚಾರವನ್ನು ಕೈಗೊಂಡಿದ್ದೀನಿ. ಈಗಾಗಲೇ ವಿಪರೀತ ಬಿಸಿಲು ಮತ್ತು ಇರುವಂಥ ಸಂದರ್ಭದಲ್ಲೂ ಕೂಡ ಜನರು ನಮ್ಮ ಪ್ರಚಾರ ಭಾಷಣದಲ್ಲಿ, ಪ್ರಚಾರದ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಲ್ಲದೆ ಬಹಳ ಉತ್ಸಾಹಕರವಾದಂಥ ಒಂದು ವಾತಾವರಣವನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಗಮನಿಸ್ತಾ ಇದ್ದೇನೆ. ಇದು ಬಹಳ ಒಳ್ಳೆಯ ಚಿಹ್ನೆ, ಒಳ್ಳೆಯ ಒಂದು ಸೂಚಕ. ಖಂಡಿತವಾಗಿ ಪಕ್ಷಕ್ಕೆ ಜಯ ಸಿಗ್ತದೆ ಅಂತ ಹೇಳಿಬಿಟ್ಟು ನಾನು ತಿಳ್ಕೊಂಡಿದ್ದೆ. ಈಗ ನೀವು ಹೊರಗಿನವರು ಅನ್ನೋದೊಂದು ಭಾವನೆ ಇತ್ತು, ಅದೇನಾದರೂ ಈಗ ನಿಮಗೆ ಕಂಡು ಬರ್ತಾ ಇದೆಯೋ ಅಥವಾ ಜನ ಇದು ನಾನು ಹೊರಗಿನವನು ಅಂತ ಹೇಳಿ ನನಗಂತೂ ಅನ್ನಿಸ್ತಾ ಇಲ್ಲ. ಅಲ್ಲದೆ ನಾನು ಸಭೆಯಲ್ಲಿ ಭಾಗವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ಭಾಗವಹಿಸಿದಂತಹ ಯಾವುದೇ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಆ ರೀತಿ ಯಾವುದೇ ಒಂದು ಮನೋಭಾವ ಇಲ್ಲ. ಅದೇ ರೀತಿ ಸಾಮಾನ್ಯ ಜನರನ್ನು ಕೂಡ ಕೇಳಿದಾಗ ನಾನು ಹೇಳೋ ಮುಂಚೆ ಅವರೇ ಹೇಳ್ತಾ ಇದ್ದಾರೆ, ನೀವು ನಮಗೆ DC ಆಗಿದ್ರಲ್ವ ಸರ್, ನೀವು ಅದು ಮಾಡಿದ್ರಲ್ವ, ಇದು ಮಾಡಿದ್ರಲ್ವ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದು ಭಾಳ ಸಂತೋಷದ ಸಂಗತಿ. ನನಗೆ ಇದು ಜನರ ಋಣ ಇದೆ. ನನಗೆ ಈ ಜಿಲ್ಲೆನಿಂದನೇ
ನಾನು ಆಡಳಿತವನ್ನು ಯಾವ ರೀತಿ ಮಾಡಬೇಕು ಮತ್ತು ಜನಸ್ಪಂದನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ಪಾಠವನ್ನು ನನ್ನ 3 ವರ್ಷದ ಆಡಳಿತ ಇಲ್ಲಿ ನನಗೆ ಕಲಿಸ್ಕೊಟ್ಟಿತ್ತು. ಅದೇ ನನಗೆ ಮುಂದಿನ 20-25 ವರ್ಷಗಳ ಕಾಲ ನನಗೆ ಸಹಕಾರ ನೀಡಿದಂಥದ್ದು. ಆದ್ದರಿಂದ ಪುನಃ ಇಲ್ಲಿಗೆ ಬಂದು ಈ ಜನರ ಪ್ರತಿನಿಧಿಯಾಗಿ ಈ ಕ್ಷೇತ್ರದ ಬೆಳವಣಿಗೆಯ ಬಗ್ಗೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ನಾನು ಅವರಲ್ಲಿ ಅತ್ಯಂತ ವಿನೀತನಾಗಿ ಕೇಳ್ತಾ ಇರೋದು. ನಾಳೆ ಗುರುವಾರದಂದು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲು ತೀರ್ಮಾನಿಸಿದ್ದು, ರಾಯಚೂರು, ಯಾದಗಿರಿ ಜಿಲ್ಲೆಗಳ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರು, ಕಾರ್ಯಕರ್ತರು, ಸಚಿವರು, ಶಾಸಕರುಗಳು ಭಾಗವಹಿಸಬೇಕೆಂದು ತಿಳಿಸಿದರು. ಇದೀಗ ಸ್ಥಳ ಬದಲಾವಣೆಗೊಂಡ ರಾಯಚೂರು ವಾಯು ಮಾಲಿನ್ಯ ತಪಾಸಣಾ ಕೇಂದ್ರ ಸಂಪೂರ್ಣ ಗಣಕೀಕೃತ, ಫುಲ್ಲಿ ಕಂಪ್ಯೂಟರೈಸ್ಡ್ 2-ವೀಲರ್ ಅಂಡ್ 4-ವೀಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಾಯಚೂರು ಎಮಿಷನ್ ಟೆಸ್ಟಿಂಗ್ ಸೆಂಟರ್. ಮೊಬೈಲ್ ನಂಬರ್ 9990967901. ರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ, ಆಶಾಪುರ್ ಮೇನ್ ರೋಡ್, ರಾಯಚೂರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಏಪ್ರಿಲ್ 18ರಂದು ಜಿ. ಕುಮಾರ್ ನಾಯಕ್ ರ್ಯಾಲಿ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಪಕ್ಷದ ಉಸ್ತುವಾರಿ ಹಾಗೂ ಸಣ್ಣ ನೀರಾವರಿ ಸಚಿವರಾದ ಎನ್.ಎಸ್. ಬೋಸರಾಜು ಅವರು ಹೇಳಿದರು. ಅವರಿಂದು ರಾಮನವಮಿ ಅಂಗವಾಗಿ ಕೋದಂಡರಾಮದೇವರ ದರ್ಶನ ಪಡೆದು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ನಗರದ ಕರ್ನಾಟಕ ಸಂಘದಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೆಳಗ್ಗೆ 11 ಗಂಟೆಗೆ ಆಗಮಿಸಿ ನಾಮಪತ್ರ ಸಲ್ಲಿಸಲಾಗುತ್ತದೆ. ಐಎಎಸ್ ಅಧಿಕಾರಿಯಾಗಿ, ಜಿಲ್ಲಾಧಿಕಾರಿಯಾಗಿ ಹಾಗೂ ರಾಜ್ಯದ ವಿವಿಧ ಹುದ್ದೆಗಳಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿರುವ ಕುಮಾರನಾಯಕರ ಕುರಿತು ಜನರು, ಪಕ್ಷದ ಕಾರ್ಯಕರ್ತರಲ್ಲಿ ವಿಶ್ವಾಸವಿದೆ. ಜನ ಬೆಂಬಲ ದೊರೆಯುತ್ತಿದೆ. ಪಕ್ಷದ ಅಭ್ಯರ್ಥಿ ಗೆಲುವಿನ ವಿಶ್ವಾಸ ಮೂಡಿಸಿದೆ. ರಾಯಚೂರು, ಯಾದಗಿರಿ ಜಿಲ್ಲೆಗಳ ಪಕ್ಷದ ಮುಖಂಡರು, ಪಕ್ಷದ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಎಂದರು. ವತಿಯಿಂದ ರಾಯಚೂರು ಕ್ಷೇತ್ರಕ್ಕೆ ಶ್ರೀಮಾನ್ ಜಿ. ಕುಮಾರ್ ನಾಯಕರು ಅಭ್ಯರ್ಥಿಯಾಗಿದ್ದಾರೆ. ಅವರು ನಾಳೆ ಅಂದರೆ 18ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಾಮಿನೇಷನ್ ದಾಖಲೆ ಮಾಡ್ತಾಯಿದ್ದಾರೆ. ನಾವು ಬೆಳಗ್ಗೆ 10 ಗಂಟೆಯಿಂದ ಕರ್ನಾಟಕ ಸಂಘದಿಂದ ರ್ಯಾಲಿ ಮುಖಾಂತರ ಬಂದು ನಾಮಿನೇಷನ್ ಫೈಲ್ ಮಾಡುವಂಥ ಒಂದು ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾಯಿದೆ. ಈಗೆಲ್ಲ ನಮ್ಮ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಎಲ್ಲ ಮುಖಂಡರುಗಳು, ಮಂತ್ರಿಗಳು, ಶಾಸಕರು ಮತ್ತು ಪಕ್ಷದ ಹಿರಿಯ ನಾಯಕರುಗಳು ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ. ಪಕ್ಷದ ಈಗಾಗಲೇ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮಾನ್ ಕುಮಾರ್ ನಾಯಕರು 8 ಕ್ಷೇತ್ರಗಳಲ್ಲಿ ಈಗಾಗಲೇ ಕಾರ್ಯಕರ್ತರ ಜೊತೆಯಲ್ಲಿ, ವಿವಿಧ ಸಮುದಾಯಗಳ ಜೊತೆಯಲ್ಲಿ, ಆ ಕ್ಷೇತ್ರದ ಜನರ ಜೊತೆಯಲ್ಲಿ ಈಗಾಗಲೇ ಸಭೆಗಳು ಅಂತೂ ಈಗಾಗಲೇ ಮಾಡಲಾಗಿದೆ. ಮತ್ತು ಅತ್ಯಂತ ಉತ್ತಮವಾದ, ನಾನು 1972ರಿಂದ ಈ ರಾಯಚೂರು ಲೋಕಸಭಾ ಕ್ಷೇತ್ರದ ವಿಷಯದಲ್ಲಿ ಅಭ್ಯರ್ಥಿಗಳು ಮಾಡೋ ಸಂದರ್ಭ ಇರ್ಬೋದು, ಚುನಾವಣೆ ಮಾಡೋ ಸಂದರ್ಭ ಇರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ಭಾಳ ಆ್ಯಕ್ಟಿವಾಗಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಬಟ್ ಈ ರೀತಿಯಾದಂಥ ಒಂದು ವಾತಾವರಣ ಮತ್ತು ಎರಡನೇದಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಹೆಚ್ಚಿನ ತೊಂದರೆ ಇಲ್ಲದಂತೆ ಟಿಕೆಟ್ ಸಿಕ್ಕಿರ್ತಕ್ಕಂಥದ್ದು ಎಲ್ಲ ನೋಡಿದ್ರೆ ಅವ್ರಿಗೆ 100% ಅತ್ಯಂತ ಹೆಚ್ಚಿನ ಮತಗಳಿಂದ ಆರಿಸಿ ಬರ್ತಕ್ಕಂಥ ನಂಬಿಕೆ, ವಿಶ್ವಾಸ ನನಗಿದೆ. ಜನರೆಲ್ಲ ಇವತ್ತು ಒಳ್ಳೆಯ ಅಭ್ಯರ್ಥಿ ಕೊಟ್ಟಿದ್ದೀರಿ. ಭಾಳ ದಿವಸ ಆದ ನಂತರ IAS ಅಧಿಕಾರಿ ಈ ಭಾಗದಲ್ಲಿ ಕೆಲಸ ಮಾಡಿ ಈ ಭಾಗದ ಜನರ ಕಷ್ಟ ಸುಖಗಳು ಗೊತ್ತಿರ್ತಂಥವ್ರು, ನೀರಾವರಿ ಬಗ್ಗೆ ಇರ್ಬೋದು ಮತ್ತು ಬೇರೆ ಇಲ್ಲಿ ತರ್ತಕ್ಕಂಥ ಯೋಜನೆಗಳ ಬಗ್ಗೆ ಇರ್ಬೋದು ಪೂರ್ತಿ ಅರಿವು ಇರ್ತಕ್ಕಂಥವ್ರು ಮತ್ತು ನಿಷ್ಕಂಕಷವಾಗಿ ಭಾಳ ಯಾವುದೇ ಕಪ್ಪು ಚುಕ್ಕಿಲ್ಲದಂತೆ 35 ವರ್ಷ ಅವರು ನೌಕರಿಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡಿ BDA ಅಂತೇಳಿ ಕೆಲಸ ಮಾಡಿದ್ದಾರೆ, MD ಆಗಿ KPCನಲ್ಲಿ ಕೆಲಸ ಮಾಡಿದ್ದಾರೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ. ಎಲ್ಲ ಕಡೆ ಮಾಡಿ ಸಾಕಷ್ಟು ಅನುಭವ ಹೊಂದಿರ್ತಕ್ಕಂಥವ್ರು, ಉತ್ಸಾಹಿಗಳಾಗಿದ್ದಾರೆ ಮತ್ತು ಜನಸಾಮಾನ್ಯರ ಬಗ್ಗೆ ಕಳಕಳಿ ಐತಿ. ನಾವು ಅವ್ರಿಗೆ 35 ವರ್ಷದಿಂದ ಅವ್ರು ಸತತವಾಗಿ ಯುದ್ಧ ಬುದ್ಧಿಗಳಲ್ಲಿ ನೋಡ್ತಾ ಬಂದಿದ್ದೀವಿ. ಆ ಕಳಕಳಿ ಇರೋದ್ರಿಂದ ನಾವು ನಮ್ಮ ಹೈಕಮಾಂಡಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಎಲ್ಲ ಮುಖಂಡರೆಲ್ಲ ಸೇರಿ. ಹಾಗಾಗಿ ಇವತ್ತು ಅವ್ರು ನಾವು ಅಭ್ಯರ್ಥಿ ಮಾಡಿ ನಮ್ಮದು ಧೈರ್ಯ ಇದೆ. ನಮಗೆ ಬರುವಂಥ ದಿನಗಳಲ್ಲಿ ಜನರ ಆಶೀರ್ವಾದದಿಂದ ಅವ್ರು ಆರಿಸಿ ಬರ್ತಾರೆ. ಬರುವಂಥ 5 ವರ್ಷ ಕಾಲ ಈ ಕ್ಷೇತ್ರಕ್ಕೆ, ಈ ಭಾಗದ ಜನರಿಗೆ ಮತ್ತು ರಾಜ್ಯಕ್ಕೆ ಉತ್ತಮವಾದಂಥ ಒಂದು ಲೋಕಸಭಾ ಚುನಾವಣಾ ಕರ್ತವ್ಯ ಲೋಪದ ಆರೋಪದ ಮೇಲೆ ಮಾನವಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ ದೊಡ್ಡಮನಿ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಕೇಂದ್ರ ಸ್ಥಾನ ಬಿಡದಂತೆ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಆದೇಶಿಸಿದ್ದಾರೆ.
ಲೋಕಸಭಾ ಚುನಾವಣೆಯ ಹಿನ್ನೆಲೆ ಸಿಬ್ಬಂದಿಗಳ ತರಬೇತಿ ಸೇರಿದಂತೆ ಪೋಲಿಂಗ್ ಆಫೀಸರ್ಸ್ ಆಗಿ ನಿಯುಕ್ತಿಗೊಳಿಸಲಾಗಿದ್ದರೂ ತರಬೇತಿಗಳಿಗೆ ಹಾಜರಾಗದ ನಿರ್ಲಕ್ಷ್ಯ ತೋರಿದ್ದು ವೈದ್ಯಕೀಯ ಪ್ರಕರಣಗಳ ಪರಿಶೀಲನೆ ಸಮರ್ಪಕವಾಗಿ ನಿರ್ವಹಿಸದೆ ಕರ್ತವ್ಯ ಲೋಪ ಎಸಗಿದ್ದರಿಂದ ಸೇವೆಯಿಂದ ಅಮಾನತುಗೊಳಿಸಿ ಆದೇಶಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀರಾಮನವಮಿ ನಗರದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ, ತೊಟ್ಟಿಲು ಸೇವೆ. ಹದಿನೆಂಟರಂದು ಬಿಜೆಪಿ ಅಭ್ಯರ್ಥಿಯಾಗಿ ರಾಜ ಅಮರೇಶ್ವರ ನಾಯಕ್ ನಾಮಪತ್ರ. ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಡಾಕ್ಟರ್ ಶಿವರಾಜ್ ಪಾಟೀಲ್. ಹೊರಗಿನ ಜಿಲ್ಲೆಯವರೆಂಬ ಭಾವನೆ ಕಾರ್ಯಕರ್ತರು ಜನರಲ್ಲಿ ಇಲ್ಲ. ಕುಮಾರ್ ನಾಯಕ್. ಹದಿನೆಂಟರಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಿ. ಕುಮಾರ್ ನಾಯಕ್ ನಾಮಪತ್ರ. ರ್ಯಾಲಿ ಮೂಲಕ ಡಿಸಿ ಕಚೇರಿಗೆ ಎನ್ಎಸ್ ಬೋಸರಾಜು. ಚುನಾವಣಾ ಕರ್ತವ್ಯ ಲೋಪ, ಮಾನವಿ ಬಿಇಒ ಚಂದ್ರಶೇಖರ್ ದೊಡ್ಡಮನಿ ಅಮಾನತ್.